ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಶ್ರೀ ಸತ್ಯವರ ದುಗ್ಧಾಬ್ಧೇರುತ್ಥಿತ ಜಗತೀತಲೆ ಸುಧಾ ಶ್ರೀ ಸತ್ಯ ಧರ್ಮಾಖ್ಯ ಪಾವಯೇತ್ ಸ್ಮರತಃ ಸತಃ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಹನುಮಂತ ದೇವರ ಜಯಂತಿಯ ಉತ್ಸವ. ಶ್ರೀರಾಮಚಂದ್ರನ ಸೇವೆಗಾಗಿ ಸತ್ಯಲೋಕದಿಂದ ಭೂಲೋಕಕ್ಕೆ ಇಳಿದು ಬಂದ ವಾಯುಪುತ್ರ ಹನುಮಂತ. ಬಾಲ್ಯದಲ್ಲಿಯೇನೆ ಸೂರ್ಯಮಂಡಲಕ್ಕೆ ಹಾರಿದ ಅಂತ ನಾವೆಲ್ಲರೂ ಕಥೆಯನ್ನು ಕೇಳ್ತೇವೆ. ಹನುಮಂತ ದೇವರ ಕಥೆಯೊಳಗಿನ ಕೆಲವು ವಿಶೇಷಗಳನ್ನು ಈ ಒಂದು ಪ್ರಸಂಗದಲ್ಲಿ ತಿಳಿಸಲು ನಾನು ಇಚ್ಛೆಯನ್ನು ಪಟ್ಟಿದ್ದೇನೆ. ಇವತ್ತಿನ ವಿಶೇಷವಾಗಿ ಅಲ್ಲಿ ಬರೀ ಅದೊಂದು ಹಣ್ಣು ಅಂತ ತಿಳಿದುಕೊಂಡು ತಿನ್ನಲಿಕ್ಕೆ ಹೋದರು ಅಂತ ಇಷ್ಟೇ ಕಲ್ಪನೆ ಬಹಳ ಜನರಿಗೆ ಇದೆ. ನಿಜವಾಗಿ ನಡೆದ ಕಥೆ ಸೂರ್ಯಾಂತರ್ಗತನಾದ ನಾರಾಯಣನಿಂದ ಮಹಾವ್ಯಾಕರಣದ ಜ್ಞಾನವನ್ನ ಪಡೆಯಲು ಹನುಮಂತ ದೇವರು ತಾವು ಸೂರ್ಯಮಂಡಲಕ್ಕೆ ಹಾರಿದರು. ಎದುರಿಗೆ ನಿಂತು ಸೂರ್ಯ ಪೂರ್ವದಿಂದ ಪಶ್ಚಿಮ ದಿಕ್ಕಿಗೆ ತಾನು ಬರುವಾಗ ಅವನ ಅಭಿಮುಖವಾಗಿ ತಾವೂ ಕೂಡ ಅವತ್ತು ಇಡೀ ಗಗನಮಂಡಲದ ಸುತ್ತನ್ನ ಹಾಕಿ ಎದುರಿಗೆ ಕೈ ಮುಗಿದು ನಿಂತು ನಾರಾಯಣ ರೂಪಿ ಪರಮಾತ್ಮನಿಂದ ಸಮಗ್ರವಾದ ವ್ಯಾಕರಣದ ಜ್ಞಾನವನ್ನ ಅವರು ಪಡೆದರು ಅಂತ ಮುಖ್ಯವಾದ ಕಥೆ ಅಲ್ಲಿ ಬರ್ತದೆ. ಅದಕ್ಕೂ ಮೊದಲು ಹಾರುವಾಗ ತಡೆಯಲು ಇಂದ್ರದೇವರು ಹೊಡೆದದ್ದನ್ನು ನಾವು ಕೇಳ್ತೇವೆ. ಆಗ ಇಡೀ ಭೂಮಂಡಲಕ್ಕೆ ಗಾಳಿಯೇ ಇಲ್ಲದಂತೆ ವಾಯುದೇವರು ಸಿಟ್ಟಿಗೆ ಬಂದು ಮಾಡಿದಾಗ ಎಲ್ಲ ದೇವತೆಗಳು ಬಂದು ಪ್ರಾರ್ಥನೆಯನ್ನ ಮಾಡಿದಾಗ ಮತ್ತೆ ಸಮಗ್ರ ವಿಶ್ವಕ್ಕೆ ಗಾಳಿಯನ್ನ ವಾಯುದೇವರು ಕೊಟ್ಟಿದ್ದಾರೆ. ಇವತ್ತು ಕೊರೋನಾ ಈ ಮಹಾಮಾರಿಯ ಸಂದರ್ಭದಲ್ಲಿ ಎಲ್ಲರೂ ಆಕ್ಸಿಜನ್ ಇಲ್ಲದೇನೆ ಒದ್ದಾಡ್ತಾ ಇರತಕ್ಕಂತಹ ಒಂದು ಸಂದರ್ಭ ಇದೆ. ಆ ಎಲ್ಲ ಗಾಳಿಯ ಮುಖ್ಯವಾದ ದೇವತೆಯೇ ವಾಯುದೇವರು. ಹನುಮಂತ ದೇವರ ಅನುಗ್ರಹ ಇದ್ದಾಗ ಯಾವ ಆಕ್ಸಿಜನ್ನಿನ ಕೊರತೆ ನಮ್ಮ ದೇಹದಲ್ಲಿ ಆಗಲಿಕ್ಕೆ ಸಾಧ್ಯವಿಲ್ಲ. ನಮ್ಮೆಲ್ಲರ ಶ್ವಾಸಕೋಶದಲ್ಲಿಯ ವಾಯುವನ್ನು ನಿಯಂತ್ರಣ ಮಾಡುವ ಶಕ್ತಿ ಹನುಮಂತ ದೇವರಿಗೆ, ವಾಯುದೇವರಿಗೆ ಇದೆ. ಹೀಗಾಗಿ ಅವರನ್ನ ಈ ಒಂದು ಸಂದರ್ಭದಲ್ಲಿ ಅಂತೂ ನಾವು ಬಹಳಷ್ಟು ಭಕ್ತಿಯಿಂದ ನೆನೆಯಬೇಕಾದಂತಹ ಸಂದರ್ಭ ಇದೆ. ನಾವಿದನ್ನ ಅರ್ಥ ಮಾಡಿಕೊಳ್ಳಬೇಕು. ಇನ್ನು ಮುಂದೆ ವರೀತಾ ವಾಯುದೇವರು ಸುಗ್ರೀವನೊಂದಿಗೆ ಅರ್ಥಾತ್ ಹನುಮಂತ ದೇವರು ಸುಗ್ರೀವನೊಂದಿಗೆ ಮೈತ್ರಿಯನ್ನ ಮಾಡಿದ್ದನ್ನು ನಾವು ಕೇಳ್ತೇವೆ. ವಾಲಿ ಭಾರಿ ಬಲಶಾಲಿ, ಎಲ್ಲಾ ಕಪಿಗಳನ್ನ ತನ್ನ ಕೈಯಲ್ಲಿಟ್ಟುಕೊಳ್ಳುವ ಸಾಮರ್ಥ್ಯ, ಕಪಿಗಳ ರಾಜ. ರಾವಣನನ್ನೂ ಒಂದು ಸಲ ಅವನು ಹೊಡೆದು ಮನೆಗೆ ತಂದು ಕಟ್ಟಿರ್ತಾನೆ ಅಂತ ಕಥೆ ಕೇಳ್ತೇವೆ. ವಾಲಿ ಅಷ್ಟು ಬಲಶಾಲಿಯಾದಂಥವ. ಬಲಶಾಲಿಯಾದ ವಾಲಿಯ ಪಕ್ಷವನ್ನ ವಹಿಸುವುದು ಬಿಟ್ಟು ಅತ್ಯಂತ ದುರ್ಬಲನಾದ ಸುಗ್ರೀವನ ಮಿತ್ರತೆಯನ್ನ ಮಾಡಿದರಲ್ಲ ಹನುಮಂತ ದೇವರು, ಅಲ್ಲಿಯೂ ನಮಗೆ ಸಂದೇಶವನ್ನ ಕೊಟ್ಟರು. ದುರ್ಬಲರಾಗಿರಲಿ, ಸತ್ಯದ ಪಕ್ಷವನ್ನ ವಹಿಸಿ. ಬಲಿಷ್ಠರಾದರೂ ಅತ್ಯಾಚಾರಿಗಳ ಪಕ್ಷವನ್ನ ವಹಿಸಲಿಕ್ಕೆ ಹೋಗಬೇಡಿ. ವಾಲಿ ತಾನು ಸುಗ್ರೀವನ ಪತ್ನಿಯ ಅತ್ಯಾಚಾರವನ್ನ ಮಾಡುವ ಪ್ರಯತ್ನವನ್ನ ಮಾಡಿದ್ದಾನೆ. ಸ್ತ್ರೀ ಶೋಷಣೆ ಮಾಡಿದಂಥವರ ಕಡೆಗೆ ನಾನೆಂದಿಗೂ ಇರೋದಿಲ್ಲ, ದುರ್ಬಲವಾದರೂ ಸತ್ಯದ ಪಕ್ಷವನ್ನೇ ವಹಿಸುವುದು ನನ್ನ ಕರ್ತವ್ಯ ಅಂತ ಸಂದೇಶವನ್ನು ತಿಳಿಸಿದಂಥವರು ಹನುಮಂತ ದೇವರು. ಹನುಮಂತ ದೇವರಲ್ಲಿದ್ದ ಮಾತ್ರಕ್ಕೆ ರಾಮದೇವರು ಅಲ್ಲಿಯೇ ಬಂದ್ರು. ನೋಡಿ, ದೇವರು ಎಲ್ಲಿ ಬರ್ತಾನೆ ಅಂದ್ರೆ ಯಾರು ಸತ್ಯದ ಪಕ್ಷವನ್ನ ವಹಿಸಿರ್ತಾರೆ ಅವರ ಮೇಲೆ ದೇವರ ಅನುಗ್ರಹ ಆಗ್ತದೆ. ಇದನ್ನು ಕೂಡ ಹನುಮಂತ ದೇವರು ತಿಳಿಸಿಕೊಟ್ಟಿದ್ದಾರೆ. ಮುಂದೆ ವರೀತಾ ಸಮಗ್ರವಾದಂತಹ ಸಮುದ್ರವನ್ನ ಲಂಘನ ಮಾಡಿ ಅಲ್ಲಿ ರಾವಣನ ದರ್ಬಾರಿನಲ್ಲಿ ಕುಳಿತು ಎಲ್ಲ ಲೋಕಗಳನ್ನ ಗೆದ್ದ ಮಹಾರಾಕ್ಷಸನ ಎದುರಿಗೆ ನೀನು ಯಾರು ಅಂತ ಕೇಳಿದಾಗ ಧೈರ್ಯದಿಂದ ಹೇಳುವ ಆ ಹನುಮಂತ ದೇವರ ಮಾತು ನಮಗೆ ರೋಮಾಂಚನಗೊಳಿಸ್ತದೆ. ದಾಸೋಹಂ ಕೋಸಲೇಂದ್ರಸ್ಯ ಜಗತ್ಯಕ್ಲಿಷ್ಟ ಕರ್ಮಣಃ. ನಾನು ಯಾರು ಅಂತ ಕೇಳ್ತೀಯ? ತಾವು ಹೇಳಿಕೊಳ್ಳಬಹುದಾಗಿತ್ತು, ಇಷ್ಟರವರೆಗೆ ಈ ನಿನ್ನ ಸಮಗ್ರವಾದಂತಹ ಲಂಕೆಯನ್ನ ಧ್ವಂಸ ಮಾಡಿ ನಿನ್ನ ಮಗನಾದ ಅಕ್ಷಕುಮಾರನನ್ನು ಕೊಂದು ಎಲ್ಲ ನಿನ್ನ ಮಂತ್ರಿಗಳ ಮಕ್ಕಳನ್ನೆಲ್ಲರನ್ನೂ ಸೆದೆಬಡೆದಂತಹ ಧೀರ ನಾನು ಹನುಮಂತ ಅಂತ ಎಲ್ಲ ಹೇಳಿಕೊಳ್ಳಬಹುದಾಗಿತ್ತು. ಇದ್ಯಾವುದನ್ನು ಹೇಳಲಿಲ್ಲ. ನಾನೊಬ್ಬ ರಾಮದೇವರ ದಾಸ ಅಂತ ತಿಳಿದುಕೋ ಅಂತ ಆ ಸ್ವಾಮಿ ನಿಷ್ಠೆಯನ್ನ ತೋರಿಸ್ತಾ ಇದ್ದಾರೆ ಹನುಮಂತ ದೇವರು. ನಾವು ಯಾರನ್ನ ಸ್ವಾಮಿ ಅಂತ ನಂಬಿರ್ತೇವೆ, ಗುರುಗಳು ಅಂತ ನಂಬಿರ್ತೇವೆ, ಅವರ ಒಂದು ದೂತರಾಗುವುದಲ್ಲಿ, ಅವರ ದಾಸರಾಗುವಲ್ಲಿ ಕೀಳರಿಮೆಯನ್ನ ಮನಸ್ಸಿನಲ್ಲಿಟ್ಟುಕೊಳ್ಳಬಾರದು. ಅದು ನಮಗೆ ಬಹಳ ದೊಡ್ಡ ಗುಣವಾಗಿ ಇರಬೇಕು. ಏನ್ರಿ ಎಲ್ರೂ ಈಕ್ವಲ್ಲು,
ನಾವು ಯಾರಿಗೆ ಯಾಕೆ ದಾಸರಾಗಬೇಕು, ಇಂಥ ಒಂದು ಮನಸ್ಥಿತಿಯಲ್ಲಿ ನಾವು ಹೋದರೆ ನಮ್ಮಲ್ಲಿ ಅಹಂಕಾರ ಬರುವುದು ಸ್ವಾಭಾವಿಕ. ಯಾವಾಗ ನಾವು ಹಿರಿಯರಿಗೆ ದಾಸವೃತ್ತಿಯಲ್ಲಿ ಇರ್ತೇವೆ, ನಮಗದರಿಂದ ಶ್ರೇಯಸ್ಸೂ ಸಿಗುತ್ತದೆ, ನಮಗೂ ಅಹಂಕಾರ ಬರೋದಿಲ್ಲ, ಒಳ್ಳೆ ಕೀರ್ತಿಯೂ ಬರ್ತದೆ. ಹನುಮಂತ ದೇವರ ಕೀರ್ತಿ ಜಗಜ್ಜಾಹಿರವಾಗಿದೆ. ಆದರೆ ಅವರಿಗೆ ಒಳಗಿದ್ದ ಭಾವನೆ ಮಾತ್ರ ನಾನು ರಾಮನ ದಾಸ ಅಂತ. ಇದು ನಮ್ಮಲ್ಲಿ ಇವತ್ತು ಎಲ್ಲರಲ್ಲಿ ಮನೆ ಮಾಡಬೇಕಾಗಿದೆ. ನಮ್ಮೆಲ್ಲರ ಮದ ದರ್ಪ ಕೆಳಗಿಳಿಯಲಿಕ್ಕೆ ನಾವು ದೇವರ ದಾಸ, ದೇವರು ಮಾಡಿಸಿದ್ದನ್ನು ನಾವು ಮಾಡ್ತಾ ಇದ್ದೇವೆ, ನಾವು ಸ್ವಂತವಾಗಿ ಮಾಡ್ತಾ ಇಲ್ಲ ಅನ್ನುವಂತಹ ಹನುಮಂತ ದೇವರ ಭಾವನೆ ನಮ್ಮೆಲ್ಲರಲ್ಲಿ ಬರಬೇಕು. ಇದು ಕೂಡ ಒಂದು ದೊಡ್ಡದಾದಂತಹ ಸಂದೇಶ. ರಾವಣನ ಎದುರಿಗೆ ಕೂತು ರಾಮದೇವರ ವರ್ಣನೆಯನ್ನು ಮಾಡುವ ಧೈರ್ಯವನ್ನೂ ಕೂಡ ಇಲ್ಲಿ ನಮಗೆ ಹನುಮಂತ ದೇವರು ತಿಳಿಸಿಕೊಡ್ತಾ ಇದ್ದಾರೆ. ಮುಂದೆ ಭಾರೀ ಯುದ್ಧವನ್ನೆಲ್ಲ ಆಡಿ ಗೆದ್ದಾದ ಮೇಲೆ ಮರಳಿ ರಾಮ ಅಯೋಧ್ಯೆಗೆ ರಾಜನಾಗಿ ಬಂದಾಗ ಏನ್ ಬೇಕಾದ್ದನ್ನ ಕೇಳಿ ನಾನು ಕೊಡ್ತೇನೆ ಅಂತ ರಾಮ ಕೈಬಿಚ್ಚಿ ನಿಲ್ತಾನೆ. ಹನುಮಂತ ದೇವರ ಮೇಲೆ ಇದ್ದಷ್ಟು ಪ್ರೀತಿ ರಾಮದೇವರಿಗೆ ಆಗ ಯಾವ ಜೀವಿಯ ಮೇಲೂ ಇರಲಿಲ್ಲ. ಅಷ್ಟು ಪ್ರೀತಿ ಪಾತ್ರರಾಗಿದ್ರು, ಎಲ್ಲ ಕೆಲಸವನ್ನು ಮಾಡಿದ್ರು ಅವರು. ಸೀತಾದೇವಿಯಂತೂ ತನ್ನ ಕೊರಳಿನಲ್ಲಿದ್ದ ಮುತ್ತಿನ ಮಾಲೆಯನ್ನ ಅತ್ಯಂತ ಪ್ರೀತಿಯಿಂದ ಬಂದು ಹನುಮಂತನ ಕೊರಳಿಗೆ ಹಾಕಿಬಿಡ್ತಾಳೆ. ಬಹಳ ಪ್ರೀತಿ ಬಂದಿರ್ತದೆ ರಾಮದೇವರಿಗೆ ಸೀತಾದೇವಿಗೆ ಈ ಬಂಟನ ಮೇಲೆ. ಅಂತಹ ಪ್ರಸಂಗದಲ್ಲಿ ನೀನು ಬೇಕಾದ್ದನ್ನ ಕೇಳುವಂತಂದಾಗ ರಾಮರಾಜ್ಯದಲ್ಲಿ ಸಿಗದಂತಹ ವಸ್ತು ಯಾವುದಿದೆ ಹೇಳಿ? ಏನ್ ಬೇಕಾದರೂ ಸಿಕ್ಕೋಗ್ತಿತ್ತು. ಆದರೆ ಹನುಮಂತ ದೇವರು ಕೇಳುವ ಮಾತು ನಿಜಕ್ಕೂ ನಮ್ಮ ಕಣ್ಣು ತೆರೆಸುವಂಥದ್ದು. ಅವರು ಹೇಳ್ತಾರೆ, ತತ್ ಪಾದ ಸೇವಾ ರತಿಹಿ, ನಿಮ್ಮ ಪಾದ ಸೇವೆಯನ್ನೇ ಮಾಡ್ತಾ ಇಡೀ ಜೀವನವನ್ನ ಕಳೆಯುವ ಸೌಭಾಗ್ಯವೊಂದನ್ನ ಕೊಡಿ, ಇದು ಬಿಟ್ಟರೆ ನನಗಿನ್ನೇನು ಬೇಡ ಅಂತ ಹನುಮಂತ ದೇವರು ಹೇಳ್ತಾರೆ. ರಾಮದೇವರಿಗೆ ಅತ್ಯಂತ ಪ್ರೀತಿಯಾಗಿ ಆಲಿಂಗನವನ್ನ ಮಾಡಿಕೊಂಡು ಅವರಿಗೆ ತಮ್ಮ ಬ್ರಹ್ಮ ಪದವಿಯನ್ನೇ ಅವರು ನೀಡುತ್ತಾರೆ ಅಂತ ನಾವು ರಾಮಾಯಣದಲ್ಲಿ ಕೇಳ್ತೇವೆ. ಅಂತೂ ಏ ಗುಣಾನಾಮ ಜಗತ್ ಪ್ರಸಿದ್ಧ, ಜಗತ್ಪ್ರಸಿದ್ಧವಾದ ಎಷ್ಟೆಷ್ಟು ಗುಣಗಳು, ಕ್ವಾಲಿಟೀಸ್ ಅಂತ ಇವೆ ಒಬ್ಬ ಮನುಷ್ಯನಲ್ಲಿ ಇರಬೇಕಾದದ್ದು, ಅವೆಲ್ಲದಕ್ಕೆ ಒಬ್ಬರನ್ನೇ ಉದಾಹರಣೆಯಾಗಿ ನಾವು ತೆಗೆದುಕೊಳ್ಳಬೇಕು ಅಂತಂದ್ರೆ ಅದು ಹನುಮಂತ ದೇವರು. ಅಷ್ಟು ಗುಣವಂತ ನಮ್ಮ ಈ ಹನುಮಂತ. ಅವನಲ್ಲಿ ನಮ್ಮ ಭಕ್ತಿ ಅದು ನಮಗೆ ಅತ್ಯಂತ ಸಾರ್ಥಕವಾದದ್ದು. ಈ ರೋಗ ರುಜಿನಗಳ ಸಂದರ್ಭದಲ್ಲಿ ನಿತ್ಯದಲ್ಲಿ ಎಲ್ಲರೂ ಹನುಮಂತ ದೇವರಿಗೆ ಈ ಒಂದು ಶ್ಲೋಕದಿಂದ ಪ್ರಾರ್ಥನೆಯನ್ನ ಬಹಳ ಭಕ್ತಿಯಿಂದ ಕೈ ಮುಗಿದು ಮಾಡಿ, ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಕೇವಲ ಹನುಮಂತ ದೇವರ ಸ್ಮರಣೆಯಿಂದಲೇನೆ ನಮಗೆ ಬುದ್ಧಿ, ಬಲ, ಯಶಸ್ಸು, ಧೈರ್ಯ, ಆರೋಗ್ಯ ಮತ್ತೆ ವಾಕ್ಪಟುತ್ವ ಇದೆಲ್ಲವೂ ಕೂಡ ಬರಲಿಕ್ಕೆ ಸಾಧ್ಯವಿದೆ. ಅಂತಹ ಹನುಮಂತ ದೇವರನ್ನ ಭಕ್ತಿಯಿಂದ ಈ ಜಯಂತಿಯ ದಿನ ನೆನೆಯೋಣ ಅಂತ ಹೇಳ್ತಾ ಸುಭಾಷಿತದೊಂದಿಗೆ ನಾಳೆ ನಿಮ್ಮ ಮುಂದೆ ಬರ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್. ಶ್ರೀ ಗುರುಭ್ಯೋ ನಮಃ. A very good afternoon to everyone. Today, as we know, is the very special occasion of Hanuma Jayanti, the birth anniversary of none other than Lord Hanuman, the great servant of Lord Sri Ramachandra. There are many lessons to be learned from this great character that comes in Ramayana. When Hanuman was born, we all know that he jumped to each sun. He jumped into the solar system, the sun's orb. Meanwhile, Indra tried to resist him. He fell off from a great height. Then Vayu, whose incarnation actually was Lord Hanuman, that Vayudeva, he cut the supply of air to the whole universe because he is the Devata of air. Vayu itself means air in Sanskrit. So when the whole universe didn't get air, it was totally into chaos. All the Devatas then prayed and Vayu returned the supply of air. So today it is the need of the hour to pray Hanuman, that is Lord Vayu, because as we see that the whole world is suffering from the
deficiency of oxygen. There is no oxygen cylinders supply in our own country also. So the one who can provide us the oxygen can none other than Lord Vayudeva himself. And he has done it in the past. So it's a very important time to pray for Lord Hanuman for blessing us with oxygen, with air as such. Then we all just know that he wanted to eat sun, thinking that he was a fruit. That's not the actual story. Of course, he jumped into the sun's orb. There, he actually wanted to learn Mahavyakarana from none other than the Savitra Narayana, the Surya Narayana who resides inside the sun. One whole day, he traveled from east to west with sun, facing the sun, and learning all the sutras of Mahavyakarana from the Lord. And then he comes back on the earth. Later, in the later stages, as we see in Ramayana, Hanuman does friendship with Sugriva. We all know that Vali was a very powerful person, the king of all Kapis at that time. He even had defeated Ravana also. So Vali was superior, and in all senses. So it was natural that anyone could develop friendship with Vali, seeing his power. Sugriva was very weak. Why did Hanuman make friendship with Sugriva? There he gives us the moral that though you are weak, though the person is weak, we have to take the stand with Satya, where there is truth. We have to take the party of truth, not just the might. Vali might be the powerful person, but didn't have the ethics. He molested Sugriva's wife. But Sugriva was weak. Though he was weak, he was a very nice person, ethical person, and then Hanuman actually held the hand of Sugriva, and we later see that Sri Ramachandra also comes in the party of Sugriva, which means the Lord will take the stand with the truth only and not the power or the wealth. Hanuman gave us this moral. Then when he crossed the ocean, he destroyed the whole gardens and all the wealth of Lanka. And when Ravana asks him, "Who are you?" he could have said that I am such a great, powerful Kapi who has destroyed your whole kingdom. But he, in Ramayana, says that Dasoham Kosalendrasya Jagatya Klishta Karmanaha. He just says that I am servant of Sri Ramachandra. He doesn't have any ego there. He is not saying that I am so much powerful person, I did all these things. No. My Lord made us to do these things. He is my owner. I am just his servant. He is my master. So this master-servant relation between the Lord and us would never bring the ego in our minds, because we will be thinking that God is making us to do these great things. We are not doing by our own power or our own ability. So Hanumanta had this thing in his mind. Later, after the war, when Rama asked Hanumanta to demand whatever he needs, Rama was ready to give. At that time also, though he was the most favorite among all to Lord Ramachandra, though there was nothing which was ungivable in Ramarajya, but still Hanuman asks, Tat Pada Seva Ratihi, O Lord, please give me the interest in serving you throughout my whole life. This was the prayer he did to Lord Ramachandra.
he didn't demand for any other desires. So if after doing all these great things, we just pray Lord to give us strength to serve more, then that would be the greatest ideal that we follow from Lord Hanuman's life. There are many such ideals. Ye gunanama jagat prasiddhaha. If there is an equality on earth, and if we need to give an example for that, then for each and every quality, one example that will stand out is Lord Hanuman. So such is the greatness of this Lord. Today we have this is the need of the hour, to pray him to bless us with the health, mainly the health. This one shloka which I am reciting now, please recite it daily, contemplating Lord Hanuman, and we will get rid of these diseases and we will be staying protected. Buddhir balam, yasho dhairyam, nirbhayatvam, arogata, ajadyam, vakpatutvam cha, hanumat smaranat bhavet. Which means that just by remembering Lord Hanuman, we get buddhi, bala, that means the power, yasha, dhairyam, the strength, the courage, nirbhayatvam, arogata, which means mainly the health. So all these we will get by remembering Lord Hanuman. So let us all recite this shloka daily and stay protected. Of course, all the rules laid by government have to be followed, but meanwhile, the spiritual health is very important. If we are healthy spiritually, our external wealth, our health of this body will be automatically very good. So let us recite this shloka daily and remember Hanuman daily. Tomorrow I'll be bringing one more Subhashita. Till then, please keep sharing this message of Hanuma Jayanti. Thank you one and all. Shri Krishna Arpanamastu. Jai Shri Ram.